ಕುಂದಾಪುರ ಬೈಂದೂರು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ಮಳೆ ನೀರು ಬಂದಿದೆ. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬಿ ಹರಿತಾ ಇರುವಂಥದ್ದು ಕುಬ್ಜಾ ಮತ್ತು ಚಕ್ರ ನದಿ ತುಂಬಿ ಹರಿತಾ ಇವೆ. ಪ್ರತಿ ವರ್ಷ ದೇಗುಲವನ್ನ ನದಿ ನೀರು ಪ್ರವೇಶಿಸುತ್ತೆ. ನದಿಯ ತಟದಲ್ಲೇ ಕಮಲಶಿಲೆ ದೇಗುಲ ಇರೋದು. ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಅದು ಒಳ್ಳೆಯ ಲಕ್ಷಣ ಅಂತ ಹೇಳ್ತಾರೆ ಅವರು. ಮಳೆ ಆ ಥರ ಆಗಿ ಆ ನೀರು ಬಂದು ದೇವಿಯ ಸ್ಪರ್ಶವನ್ನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ, ಆ ನಂಬಿಕೆ. ಹಾಗಾಗಿ ಅದರ ಮಧ್ಯದಲ್ಲೇ ಅರ್ಚಕರು ಪೂಜೆಯನ್ನು ಮಾಡಿದ್ದಾರೆ. ಭಕ್ತಾದಿಗಳು ಕೂಡ ದರ್ಶನವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಪ್ರಾಂಗಣ ಏನಿದೆ ನೀರಿನಿಂದ ಆವೃತವಾಗಿ ಹೋಗಿದೆ. ಗರ್ಭಗುಡಿಯವರೆಗೂ ಕೂಡ ನೀರು ಹೋಗಿದೆ. ಅಲ್ಲಿ ನೋಡಿ, ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಹೇಗಿದೆ ಅಂಥೇಳಿ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂದಾಪುರ ಮತ್ತು ಬೈಂದೂರಿನಲ್ಲಿ ಹೆಚ್ಚಿನ ರೀತಿಯಾದಂಥ ಮಳೆ ಆಗ್ತಾ ಇದೆ. ಉಡುಪಿಯಲ್ಲಿ ಹಲವು ಭಾಗಗಳು ನದಿ ತಟದಲ್ಲೇ ಇರುತ್ತವೆ ದೇವಸ್ಥಾನಗಳು. ಸೊ ನದಿ ತಟದಲ್ಲಿರುವಂತಹ ದೇಗುಲದ ಪರಿಸ್ಥಿತಿ ಏನು ಅಂತಂದರೆ, ನದಿ ಸಂಪೂರ್ಣವಾಗಿ ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಅದು ದೇವಸ್ಥಾನದ ಒಳಗಡೆಗೆ ಗರ್ಭಗುಡಿಯವರೆಗೂ ಕೂಡ ಹೋಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ನಂಬಿಕೆ ಹೇಗೆ ಅಂತಂದರೆ, ಮಳೆ ಆ ರೀತಿಯಾಗಿ ಆಗಿ ನದಿ ತುಂಬಿ ಹರಿದು ಬಂದರೆ ಅದು ಒಳ್ಳೆಯದು ಅನ್ನುವಂಥ ನಂಬಿಕೆಯಲ್ಲಿದೆ.